The United States military will go anywhere, at any time, to protect our own and complete the mission. ಅಮೆರಿಕದ ಯುದ್ಧ ಕಾರ್ಯದರ್ಶಿ ಪೆಟ್ ಹೆಕ್ಸತ್ ಹೇಳಿದಂತೆ ಯುಎಸ್ ಮಿಲಿಟರಿ ತನ್ನ ಮಿಷನ್ ಪೂರ್ಣಗೊಳಿಸಲು ತಮ್ಮ ಸೇನೆಯನ್ನು ರಕ್ಷಿಸಲು ಯಾವಾಗ ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗಲು ಸಿದ್ಧವಾಗಿದೆ. ಈ ವಿಡಿಯೋದಲ್ಲಿ ಶತ್ರು ಪ್ರದೇಶದ ಹೃದಯ ಭಾಗದಲ್ಲಿ ಸಿಲುಕಿದ್ದ ತನ್ನ ಅಧಿಕಾರಿಯನ್ನು ಅಮೆರಿಕ ಹೇಗೆ ರಕ್ಷಿಸಿ ಅಸಾಧ್ಯವೆನಿಸಿದ ಆಪರೇಷನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು ಅನ್ನೋದನ್ನು ನೋಡೋಣ. ನಮಸ್ಕಾರ ವೀಕ್ಷಕರೇ. ಅಂದು ಏಪ್ರಿಲ್ 3, 2026 ಒಬ್ಬ ಪೈಲಟ್ ಮತ್ತೊಬ್ಬ WSO ಹೊಂದಿದ್ದ ಅಮೆರಿಕದ ಶಕ್ತಿಶಾಲಿ F-15E ಫೈಟರ್ ಜೆಟ್ ಇರಾನ್ ವಾಯು ಪ್ರದೇಶದ ಒಳಗೆ ಭೀಕರ ಯುದ್ಧ ಕಾರ್ಯಾಚರಣೆಯಲ್ಲಿ ನಿರತವಾಗಿತ್ತು. WSO ಅಂದರೆ ವೆಪನ್ ಸಿಸ್ಟಮ್ ಆಫೀಸರ್. ಇವರು ಪೈಲಟ್ನ ಹಿಂಬದಿ ಸೀಟ್ನಲ್ಲಿ ಕುಳಿತು ವಿಮಾನದಲ್ಲಿರುವ ಎಲ್ಲ ಯುದ್ಧ ವ್ಯವಸ್ಥೆಗಳನ್ನು ನಿರ್ವಹಿಸುತ್ತಾರೆ. ಉದಾಹರಣೆಗೆ ಟಾರ್ಗೆಟ್ ಆಯ್ಕೆ ಮಾಡುವುದು, ಶಸ್ತ್ರಾಸ್ತ್ರಗಳನ್ನು ನಿಯಂತ್ರಿಸುವುದು, ಮಿಸೈಲ್ ಮತ್ತು ಬಾಂಬ್ಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ಹಾಗೂ ನ್ಯಾವಿಗೇಷನ್ ಮತ್ತು ರಡಾರ್ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದು. ಸರಳವಾಗಿ ಹೇಳಬೇಕೆಂದರೆ ಪೈಲಟ್ ವಿಮಾನವನ್ನು ಹಾರಿಸುತ್ತಾರೆ, WSO ಯುದ್ಧವನ್ನು ನಡೆಸುತ್ತಾನೆ. ಯುದ್ಧ ನಡೆಯುತ್ತಿದ್ದ ಕ್ಷಣದಲ್ಲೇ ಆ ಅಮೆರಿಕದ F-15E ಜೆಟ್ ಇರಾನ್ನ ಒಳಭಾಗದಲ್ಲೇ ಹೊಡೆದುರುಳಿಸಲಾಯಿತು. ಇಬ್ಬರು ಪೈಲಟ್ಗಳು ಸಮಯಕ್ಕೆ ತಕ್ಕಂತೆ ಇಜೆಕ್ಟ್ ಆಗಿ ಪಾರಾದರು. ಆದರೆ ಇಬ್ಬರು ವಿಭಿನ್ನ ದಿಕ್ಕುಗಳಲ್ಲಿ ಶತ್ರು ಪ್ರದೇಶದಲ್ಲೇ ಇಳಿದರು. ಪೈಲಟ್ ಅನ್ನು ತಕ್ಷಣವೇ ರಕ್ಷಿಸಲಾಯಿತು, ಆದರೆ WSO ಅಪಾಯಕರ ಪರ್ವತ ಪ್ರದೇಶದಲ್ಲಿ ಇಳಿದನು. ಲ್ಯಾಂಡ್ ಆದ WSO ಒಂದು ಸಣ್ಣ ತುರ್ತು ಸಿಗ್ನಲ್ ಸಾಧನ ಎಮರ್ಜೆನ್ಸಿ ಬೀಕನ್ ಬಳಸಿಕೊಂಡು ಚಿಕ್ಕ ಚಿಕ್ಕ ಸಿಗ್ನಲ್ಗಳನ್ನು ಕಳಿಸಲು ಆರಂಭಿಸಿದ. ಈ ಎಮರ್ಜೆನ್ಸಿ ಬೀಕನ್ ಸಾಮಾನ್ಯ GPS ಟ್ರ್ಯಾಕರ್ ಅಂತಲ್ಲ, ಇದು ಸಂಪೂರ್ಣ ಎನ್ಕ್ರಿಪ್ಟ್ ಮಾಡಲ್ಪಟ್ಟ ವ್ಯವಸ್ಥೆ. ಅದನ್ನು ಓದಲು ಸಾಧ್ಯವಾಗುವುದು ಕೇವಲ ಅಮೆರಿಕದ ಉಪಗ್ರಹಗಳಿಗೆ ಮಾತ್ರ. ಅದು ಸಕ್ರಿಯಗೊಂಡ ಕ್ಷಣದಲ್ಲಿ ಅಮೆರಿಕದ ಉಪಗ್ರಹಗಳು WSO ಇರುವ ನಿಖರ ಸ್ಥಳಗಳನ್ನು ಪತ್ತೆ ಹಚ್ಚಿದವು. ಆದರೆ ನಿಜವಾದ ಸಮಸ್ಯೆ ಬೇರೆಯೇ ಇತ್ತು. ಆ ಎನ್ಕ್ರಿಪ್ಟ್ ಮಾಡಿದ ಸಿಗ್ನಲ್ಗಳನ್ನು ಇರಾನ್ ಮಿಲಿಟರಿ ಓದುತ್ತಾರೆಯೇ ಅನ್ನೋದು ಅಲ್ಲ, ಆದರೆ WSO ಈಗಾಗಲೇ ಶತ್ರುಗಳ ಕೈಗೆ ಸಿಕ್ಕಿದ್ದರೆ, ಅವನನ್ನು ಬಳಸಿ ಆ ಎನ್ಕ್ರಿಪ್ಟ್ ಸಿಗ್ನಲ್ಗಳನ್ನು ಟ್ರ್ಯಾಪ್ಗಾಗಿ ಬಳಸುತ್ತಿದ್ದರೆ, ಅಮೆರಿಕದ ರೆಸ್ಕ್ಯೂ ತಂಡವನ್ನು ಒಂದು ಬಲೆಗೆ ಸೆಳೆಯುವ ಪ್ರಯತ್ನವಾಗಿದ್ದರೆ, ಹೀಗೆ ಹಲವಾರು ಅನುಮಾನಗಳು ಹುಟ್ಟಿಕೊಂಡವು. ಈ ಅನುಮಾನ ಸಂಪೂರ್ಣವಾಗಿ ಕ್ಲಿಯರ್ ಆಯಿತು. ಇಸ್ರೇಲ್ ಇಂಟೆಲಿಜೆನ್ಸಿ ನೀಡಿದ ಮಹತ್ವದ ಮಾಹಿತಿಯಿಂದ ಅವರು ಸಂಗ್ರಹಿಸಿದ ಡೇಟಾವನ್ನು ತಕ್ಷಣವೇ CAಗೆ ಹಂಚಿದರು. CA ಕೂಡ ಅದನ್ನು ಪರಿಶೀಲಿಸಿ ಅದು ಟ್ರ್ಯಾಪ್ ಅಲ್ಲ, ನಿಜವಾಗಿಯೂ WSO ಕಳಿಸಿದ ಸಿಗ್ನಲ್ ಅಂದೇ ಖಚಿತಪಡಿಸಲಾಯಿತು. ಕೆಳಗಡೆ ಇರಾನ್ ಸೈನ್ಯ ತೀವ್ರವಾಗಿ ಹುಡುಕುತ್ತಿದ್ದರು. ಎಷ್ಟು ಹುಡುಕಿದರೂ WSOನ ಯಾವುದೇ ಸುಳಿವು ಸಿಗಲಿಲ್ಲ. ಅವನನ್ನು ಪತ್ತೆ ಹಚ್ಚಿದವರಿಗೆ, ಅಮೆರಿಕದ ಅಧಿಕಾರಿಯನ್ನು ಹಿಡಿದುಕೊಟ್ಟವರಿಗೆ ಇರಾನ್ ಸುಮಾರು $60,000 ಬಹುಮಾನ ಘೋಷಿಸಿತು. ಈ ಘೋಷಣೆ ಕೇವಲ ಸೈನ್ಯವಷ್ಟೇ ಅಲ್ಲ, ಸಾಮಾನ್ಯ ಜನರು ಈ ಪೈಲಟ್ನನ್ನು ಹುಡುಕುವಂತೆ ಪ್ರೇರೇಪಿಸಿತು. ಪರ್ವತಗಳು, ಕಾಡುಗಳು, ಎಲ್ಲೆಲ್ಲೂ ಶೋಧ ನಡೆಯಿತು. ಆದರೆ ಎಷ್ಟು ಹುಡುಕಿದರೂ ಅವನ ಸುಳಿವು ಮಾತ್ರ ಸಿಗಲಿಲ್ಲ. ಈ ಸಮಯದಲ್ಲೇ ಅಮೆರಿಕ ಒಂದು ಶಾಕ್ ಮಾಡುವ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿತು. ಆ ಏರ್ಮೆನ್ ಈಗಾಗಲೇ ರಕ್ಷಿಸಲ್ಪಟ್ಟಿದ್ದಾನೆ, ಅವನು ಸುರಕ್ಷಿತವಾಗಿ ಇರಾನ್ನಿಂದ ಹೊರಗೆ ತೆಗೆದಿದ್ದೇವೆ ಎಂದು ಘೋಷಿಸಿತು. ಈ ಘೋಷಣೆ ಇರಾನ್ ಸೈನ್ಯದಲ್ಲಿ ಭಾರಿ ಗೊಂದಲ ಉಂಟು ಮಾಡಿತು. ಅಮೆರಿಕದ ಈ ತಂತ್ರ ಪೂರ್ಣವಾಗಿ ಇರಾನ್ನನ್ನು ತಪ್ಪುದಾರಿಗೆ ಒಯ್ಯಿತು. ಸಿಗ್ನಲ್ ಸಿಕ್ಕ ಕೆಲವೇ ಗಂಟೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಯೋಜನೆ ಸಿದ್ಧವಾಯಿತು. ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಎಲ್ಲ ಅಡೆತಡೆಗಳಿದ್ದರೂ ಅಮೆರಿಕ ಹಿಂದೆ ಸರಿಯಿಲ್ಲ. ಅಮೆರಿಕ ತನ್ನ ಅತ್ಯಂತ ಶಕ್ತಿಶಾಲಿ ಪಡೆಗಳನ್ನು ಕಳಿಸಿತು. ಡೆಲ್ಟಾ ಫೋರ್ಸ್, C-Team-6 ಯುದ್ಧ ವಿಮಾನಗಳು, ಡ್ರೋನ್ಗಳು, ಹೆಲಿಕಾಪ್ಟರ್ಗಳು, 100 ಸೈನಿಕರು ಒಂದು ಗುರಿಗಾಗಿ ಇರಾನ್ನ ಆ ಒಂದು ಪರ್ವತದ ಕಡೆಗೆ ಒಂದರ ನಂತರ ಒಂದು ದಾಳಿ ಮಾಡುತ್ತಾ ಮುಂದೆ ಸಾಗಿದರು. ಹೆಲಿಕಾಪ್ಟರ್ಗಳು ಇರಾನ್ನ ಗಗನ ಪ್ರದೇಶಕ್ಕೆ ಪ್ರವೇಶಿಸಿದ ಕ್ಷಣದಲ್ಲೇ ಅವುಗಳ ಮೇಲೆ ಭಾರೀ ದಾಳಿ ಆರಂಭವಾಯಿತು. ಗುಂಡಿನ ಮಳೆ, ಕ್ಷಿಪಣಿಗಳ ಬೆದರಿಕೆ, ಕೆಲವು ಹೆಲಿಕಾಪ್ಟರ್ಗಳು ಹಾನಿಗೊಳಗಾದವು. ಆದರೂ ಆಪರೇಷನ್ ನಿಲ್ಲಲಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಮಿಷನ್ ಪೂರ್ಣಗೊಳಿಸಲೇಬೇಕು ಅನ್ನೋ ದೃಢ ನಿಶ್ಚಯದೊಂದಿಗೆ ಅವರು ಮುಂದೆ ಸಾಗುತ್ತಲೇ ಇದ್ದರು. ಕತ್ತಲೆಯ ಆವರಣದಲ್ಲಿ ಮತ್ತು ಭಾರೀ ಭದ್ರತೆಯ ನಡುವೆ ಅಮೆರಿಕದ ವಿಶೇಷ ಪಡೆಗಳು ಆ ಪೈಲಟ್ನನ್ನು ಕೊನೆಗೂ ತಲುಪಿದವು. ಒಂದು ಕ್ಷಣವೂ ವ್ಯರ್ಥ ಮಾಡದೆ ಅವರು ವೇಗವಾಗಿ ಕಾರ್ಯಾಚರಣೆ ಆರಂಭಿಸಿದರು. ಪೈಲಟ್ನನ್ನು ಹೆಲಿಕಾಪ್ಟರ್ ಒಳಗೆ ಸೇರಿಸಿದ ಕ್ಷಣದಲ್ಲೇ ಮಿಷನ್ ಯಶಸ್ವಿ ಅನ್ನಿಸುವಾಗಲೇ ಆಕಸ್ಮಿಕವಾಗಿ ಪರಿಸ್ಥಿತಿ ಬದಲಾಯಿತು. 2 ಅತ್ಯಂತ ಮುಖ್ಯವಾದ MC-130J ಕಮಾಂಡೋ ವಿಮಾನಗಳು
ಅಲ್ಲಿ ತಾಂತ್ರಿಕ ದೋಷದಿಂದ ಸ್ಥಗಿತಗೊಂಡವು. ಆಕಾಶಕ್ಕೆ ಏರಲು ಸಾಧ್ಯವಾಗಲಿಲ್ಲ. ಈಗ ಮಿಷನ್ ಮತ್ತೆ ಅಪಾಯದಲ್ಲಿತ್ತು. ಕೆಲವೇ ನಿಮಿಷಗಳಲ್ಲಿ ಅಮೆರಿಕ ಒಂದು ಕಠಿಣ ನಿರ್ಧಾರ ಕೈಗೊಂಡಿತು. ಸುಮಾರು $100 ಮಿಲಿಯನ್ ಮೌಲ್ಯದ ಆ ವಿಶೇಷ MC-130J ವಿಮಾನಗಳನ್ನು ತಮ್ಮದೇ ಪಡೆಗಳು ನಾಶಪಡಿಸಿಬಿಟ್ಟವು. ಏಕೆಂದರೆ ಆ ಅತ್ಯಾಧುನಿಕ ತಂತ್ರಜ್ಞಾನ ಶತ್ರುಗಳ ಕೈಗೆ ಸಿಗಬಾರದು ಎಂಬ ಉದ್ದೇಶ. ಇದೀಗ ಕತೆಗೆ ಇನ್ನೊಂದು ಮುಖ ಇದೆ. ಇರಾನ್ ಹೇಳುವುದೇನೆಂದರೆ ಅವರು 2 MC-130J ವಿಮಾನಗಳನ್ನು ಮತ್ತು 2 ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳನ್ನು ತಮ್ಮ ಏರ್ ಡಿಫೆನ್ಸ್ ಮೂಲಕ ಹೊಡೆದುರುಳಿಸಿದರು ಎಂದು. ಆದರೆ ಅಮೆರಿಕ ಹೇಳುವುದು ಸಂಪೂರ್ಣವಾಗಿ ಬೇರೆ ಕತೆ. ಅವರ ಪ್ರಕಾರ ಆ ವಿಮಾನಗಳನ್ನು ತಾವು ಸ್ವತಃ ನಾಶಪಡಿಸಿದ್ದರು ಎಂದು. ಸತ್ಯ ಯಾವುದು? ಇದು ಯುದ್ಧ. ಇಲ್ಲಿ ಗುಂಡುಗಳಷ್ಟೇ ಅಲ್ಲ, ಮಾಹಿತಿಯೂ ಕೂಡ ಹೋರಾಡುತ್ತದೆ. ಅಮೆರಿಕ ಮತ್ತು ಇರಾನ್ ಎರಡೂ ತಮ್ಮ ತಮ್ಮ ಕಥೆಯನ್ನು ಹೇಳುತ್ತಿವೆ. ಆದರೆ ನಿಜವಾದ ಸತ್ಯ ಯುದ್ಧ ಭೂಮಿಯ ಧೂಳಿನಲ್ಲಿ ಮರೆಯಲ್ಪಟ್ಟಿದೆ. ನಿಜ ಏನೆಂದರೆ ನಾಶವಾದ ಆ ಸಂಪನ್ಮೂಲಗಳ ಮೌಲ್ಯ ಸುಮಾರು $300 ಮಿಲಿಯನ್, ಅಂದರೆ ಸುಮಾರು 2500 ಕೋಟಿ ಎಂದು ಅಂದಾಜಿಸಲಾಗಿದೆ. ಆದರೆ ಪ್ರಶ್ನೆ ಒಂದೇ, ಈ ಆಪರೇಷನ್ ನಿಜವಾಗಿಯೂ ಮೌಲ್ಯಯುತವೇ? ಹೊರಗಿನಿಂದ ನೋಡುವುದಾದರೆ ಇದು ಅಸಂಬದ್ಧ ಅನಿಸಬಹುದು. ಎಷ್ಟು ಹಣ, ಎಷ್ಟು ಅಪಾಯ ಒಬ್ಬ ವ್ಯಕ್ತಿಗಾಗಿ ಎಂದು ಹಲವರು ಪ್ರಶ್ನಿಸಬಹುದು. ಆದರೆ ಸೈನ್ಯದ ಒಳಗಡೆ ಕತೆ ಸಂಪೂರ್ಣವಾಗಿ ಬೇರೆ. ಒಬ್ಬ ಸೈನಿಕನಿಗೆ ನನ್ನನ್ನು ಉಳಿಸಲು ಯಾರೂ ಬರುವುದಿಲ್ಲ ಅನ್ನೋ ಭಾವನೆ ಬಂದರೆ ಅವನ ವಿಶ್ವಾಸ ಕುಸಿಯುತ್ತದೆ, ಮನೋಬಲ ಕುಸಿಯುತ್ತದೆ, ಹೋರಾಡುವ ಇಚ್ಛೆಯೇ ಕಡಿಮೆಯಾಗುತ್ತದೆ. ಆದರೆ ಯಾವ ಪರಿಸ್ಥಿತಿಯಲ್ಲಿದ್ದರೂ ನನ್ನನ್ನು ಮನೆಗೆ ತರುತ್ತಾರೆ ಅನ್ನೋ ನಂಬಿಕೆ ಇದ್ದರೆ ಅವನು ಇನ್ನಷ್ಟು ಧೈರ್ಯವಾಗಿ, ಇನ್ನಷ್ಟು ಶಕ್ತಿಯಿಂದ ಹೋರಾಡುತ್ತಾನೆ. ಇನ್ನೊಂದು ಪ್ರಮುಖ ಕಾರಣ, ಒಬ್ಬ ಅಧಿಕಾರಿಯನ್ನು ಶತ್ರುಗಳು ಜೀವಂತವಾಗಿ ಹಿಡಿದರೆ ಅವನು ಒಂದು ವಾಕಿಂಗ್ ಇಂಟೆಲಿಜೆನ್ಸ್ ಆಗಿಬಿಡುತ್ತಾನೆ. ರಹಸ್ಯ ಮಾಹಿತಿಗಳು, ಮಿಷನ್ ವಿವರಗಳು, ಟೆಕ್ನಾಲಜಿ ಮಾಹಿತಿ ಇವು ಎಲ್ಲವೂ ಶತ್ರುಗಳ ಕೈಗೆ ಹೋಗಬಹುದು. ಅಷ್ಟೇ ಅಲ್ಲ, ಇದು ಜಗತ್ತಿನ ಮುಂದೆ ಒಂದು ದೊಡ್ಡ ಅವಮಾನವಾಗಬಹುದು. ಅದೇನೇ ಇರಲಿ, ಅಮೆರಿಕ ಈ ಆಪರೇಷನ್ ಮೂಲಕ ತನ್ನ ಶಕ್ತಿಯನ್ನು ಜಗತ್ತಿಗೆ ಸಾರಿತು. ಇನ್ನಷ್ಟು ಇಂತಹ ನೈಜ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.